ನಾ ಕೈ ಮುಗಿದು ಕೇಳ್ಕೊತೀನಿ, ವೀರಣ್ಣ ಚರಂತಿ ಮಠ ಕೆಲಸ ಮಾಡ್ಯಾರೋ ಇಲ್ಲೋ, ಅವರು ಸ್ವಲ್ಪ ಸೀಡ್ಕದಾರ ಹೌದೋ ಇಲ್ಲೋ, ಅವ್ರು ನಗುದಿಲ್ಲ ಹೌದೋ ಇಲ್ಲೋ. ನಾನು ಹಿಂದೆ ಹೇಳೀನಿ ನಗಬೇಕಂತ ಹೇಳಿ. ಹಿಂಗೆ ಮೊನ್ನೆ ನಾವು ಒಂದು ಬಾಗಲಕೋಟೆ ಸಿಟಿಯಾಗಿ ನೋಡಿದೆ, ಹಂಗೇನು ನಡೀದಿಲ್ಲ ಮತ್ತೆ ಅಂತ ಹೇಳೀನಿ. ಅಲ್ಲಿ ಬಂದಾಗ ಬಾರ್ ಕಲ್ಲಪ್ಪಣ್ಣ ಬಾ ಕುಂಡ್ರು, ಚಹಾ ಕುಡಿತೀವ, ಕಾಫಿ ಕುಡಿತೀವ, ಎಷ್ಟು ಅಂದ್ರೆ ಸಾಕು. ಮುಂದೆ ಕೆಲಸ ಮಾಡ್ಲಿಕ್ಕೆ ಅದು ಪರವಾಗಿಲ್ಲ, ಬಂದಾಗ ಮಾತಾಡ್ಸಿದ್ರೆ ನಮ್ಮಲ್ಲಿ ಅರ್ಧ ಖುಷಿ. ಹೌದಿಲ್ಲ, ನಮ್ಮ ಮಂದಿ ಏನೂ ಕೇಳೋದಿಲ್ಲ, ಬಂದಾಗ ಕಿಮ್ಮತ್ ಕೊಡ್ಬೇಕು. ಚಹಾ ಕುಡಿತೀಯ, ಕಾಫಿ ಕುಡಿತದ ಕೇಳಬೇಕು, ಹೌದಿಲ್ಲ. ಆಟ ಆಯ್ತಂದ್ರೆ ಮುಂದೆ ಕೆಲಸನೇ ನೆನಪಾರಿ ಇರ್ತಾವೆ. ತುಂಬ ಬಂದಿದ್ದೀರಿ, ಏನೋ ಬಂದಿತ್ತು ನೆನಪಾರ್ದು ಅಂತ. ಅದಕ್ಕೆ ನಾ ಚರಂತಿ ಮಾಡ್ರಿ ಹೇಳಿ, ನಾನು ಹತ್ರ ಡೈರೆಕ್ಟ್ ಹೇಳೋ ನಾವು ಒಬ್ಬರೇ ಅವರಿಗೆ. ಅದಕ್ಕೆ ಪಾಪ ಚರಂತಿ ಮಟ್ರು ಪ್ರಾಮಾಣಿಕರಾದ ಇಟ್ಟು ದೊಡ್ಡ ಸಂಸ್ಥೆ ಕಟ್ಟಾರ, ಇಟ್ಟು ಕೆಲಸ ಮಾಡ್ಯಾರ. ಅದನ್ನ ನಾ ಕೈ ಮುಗಿದು ಕೇಳ್ಕೊತೀನಿ, ಜಾತಿ ನೋಡಬೇಡ್ರಿ. ಈ ಒಂದು ಬಾಗಲಕೋಟೆ ಈ ಸಲ ಅವರೊಂದು 100 ಕೋಟಿ ರೂಪಾಯಿ ತಂದಿಟ್ಟಾರ. ಅವ್ರ ಮನೆ ಇವ್ರ ಮನೆಗೆ ಬಂದವ್ರ ಅಕ್ಕ ಅವ್ರನ್ನ 2 ದಿವ್ಸ ಇರ್ಲಾಕಾಗೆ ಅವ್ರು ಲೆಕ್ಕ ಮಾಡ್ಯಾರ. ಲಿಂಗಾಯತ್ರಿಗೆ 4 ಸಾವಿರ, ನಮ್ಮ ಹಾಲ ಮತದವ್ರಿಗೆ 2 ಸಾವಿರ, ವಾಲ್ಮೀಕಿಗೆ 2 ಸಾವಿರ, ಸಾಬ್ರಿಗೆ 1 ಸಾವಿರ. ಬಿಜೆಪಿಗೆ ಹಾಕ್ತಾರಲ್ರಿ, ಇವ್ರೇನು ಬಿಜೆಪಿ ಲಗ ಹೊಡೆದ್ರು ಹಾಕೋದು. ಅದಕ್ಕೆ ನೀವೆಲ್ಲರೂ ರೊಕ್ಕ ತಗೋರಿ, ನಿಮ್ಮ ರೊಕ್ಕ ಐತಿ, ನಿಮ್ಮ ಅಭಿವೃದ್ಧಿದ ರೊಕ್ಕ ತಿಂದು ಅವ್ರು ತಂದಾರಿ, ಆರಾಮ್ ತಗೋರಿ. ಹೆಣ್ಮಕ್ಳು ತೊಗೊಂಡ್ರೆ ಚಲೋ ಸೀರೆ ಬಂಗಾರ ತಗೋತಾರೆ, ನೀವು ಚಲೋ ಡಾಬಾದಾಗ ಊಟ ಮಾಡಿ ಚೈನಿ ಕೊಟ್ಟಿರಿ. 9ನೇ ತಾರೀಕು ಮುಂಜಾನೆ 7ಕ್ಕೆ ಹನುಮಂತ ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಏನು ಮಾಡ್ಬೇಕಪ್ಪ ಅಂತ ಹೇಳ್ಬಿಡ್ರಿ. ಹನುಮಂತ ಹೇಳ್ತಾನ, ಹೋಗಿ ಆ ಕೇಸರಿ ಜೆಂಡ ಯಾವುದೇ ತಂದು ಫೋಟೋ ಹಾಕಿ ಹೋಗಿ ದೇವರ ಸಾಕ್ಷಿಯಾಗಿ ನಮ್ಮ ಹಿಂದೂ ಧರ್ಮ ಉಳಿಬೇಕು, ಸನಾತನ ಧರ್ಮ ಉಳಿಬೇಕು. ಈ ರಾಜ್ಯದಾಗ ಹಿಂದೆ ಮ್ಯಾಗ ಮುಸಲ್ಮಾನ್ರು ಏನಾರೇ ಹಿಂದೂಗಳ ಕಾರ್ಯಕ್ರಮ ಕಲ್ಲು ಹೋಗಿದ್ರ ಬುಲ್ಡೋಜರ್ ಬರ್ಬೇಕು ನಾಡು. ಹಂಗಾದ್ರೆ ಏನ್ ಮಾಡ್ಬೇಕೀಗ? ಓಟ್ ಹಾಕ್ಬೇಕು. ಮುಂದೆ ನಾವು ಬರ್ತೀವಿ, ನಾವು ಪ್ರತಾಪ್ ಸಿಂಹ ಕರ್ನಾಟಕದಾಗ ಬರ್ತೀವಿ. ಎಲ್ಲರೂ ನಮ್ಮ ಹಿಂದೂಗಳಿಗೆ ಕೊಳಂಕ್ ಅಂದ್ರೆ ಮಾಡ್ಬೇಕಿಲ್ಲ. ನೀವೆಲ್ಲ ಜಾತಿ ಬಿಟ್ಟು 9ನೇ ತಾರೀಕಿಗೆ ಬಿಜೆಪಿಗೆ ಓಟ್ ಹಾಕ್ತಿರಲ್ಲೋ. ಜಾತಿ ಬೇಡ, ನಮ್ಗೇನ್ ಬೇಕು? ಸನಾತನ ಧರ್ಮ ಬೇಕು. ಎಲ್ಲಾರ್ದು ಕಬೂಲ್ ಐತಾ?